ಹಲೋ ಹಲೋ ಹಾಯ್ ಸ್ನೇಹಿತರೆ, ಹುಟ್ಟಿ ಯಾಕಿಡಿದ್ರೆ ಇಲ್ಲವ್ರು ನಮ್ಮ ಸಸೂರು ಅದಾರ ನೋಡ್ರಿ. ಬರ್ರಿ, ನಾ ಮೊದಲೇ ಹೇಳೀನಿ, ನಾ ಗಿಡ ಗಂಟಿಗಳ ಮ್ಯಾಗ ಹಣ್ಣು ಹಂಪಲದ ಮ್ಯಾಗ ಪ್ರಕೃತಿ ಮೇಲೆ ಭಾಳ ಜೀವ ಅಂತೇಳಿ ನಾನು ಒಂದು 3-4 ವರ್ಷಗಳ ಹಿಂದೆ ಒಂದು ಮಾವಿನ ಗಿಡ ಹಚ್ಚಿದೆ. ಅಲ್ಫಾನ್ಸೋ ಅಂತಾರೆ, ಅಪ್ಪು ಸತ್ತು ಕರೀತಾರೆ. ಆ ಮಾವಿನ ಹಣ್ಣಿಗೆ ಕಾಯಿಗಳಾಗ್ಯಾವ. ಆ ಕಾಯಿ ಇವತ್ತು ಹರಿದ ಹಣ್ಣು ನೋಡ್ರಿ, ಎಲ್ಲ ಕೆಳಗಡೆ ನೋಡ್ರಿ. ನೋಡ್ರಿ ಇಲ್ಲಿ ಕಾಯಿಗಳು, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ನೋಡ್ರಿ ಮುದ್ವಾಗಿ ಮುಂದೆ ಬಂದವ ಕಾಯಿಗಳು. ಇಲ್ಲಿ ನೋಡ್ರಿ ಕಾಯಿಗಳು. ಬರ್ರಿ 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 ನೋಡ್ರಿ, ಅದ್ಭುತವಾದ ಕಾಯಿಗಳು ನೋಡ್ರಿ. ಇಷ್ಟೇ ಹತ್ತು ಬಂದ ಸಾಯಿ ಮುಂದಕ್ಕೊಂದು ಸಿಟ್ಟು ಅಪ್ಪೂಸ್ ಕಾಯಿ ಇವು. ಅಪ್ಪೂಸ್ ಅನ್ನಂದ್ರೆ ನಿಮ್ಗೆ ಗೊತ್ತಿಗೆ ಸದ್ದು ಮಾರ್ಕೆಟ್ನಾಗ 1500ರಿಂದ 1800 ರೂಪಾಯಿ ನಮ್ಮ ಜಮಖಂಡಿ ಒಳಗಡೆ ರೇಟ್ ಅದು. 1500ರಿಂದ 1800. ನಾವೇನಪ್ಪ ಗಿಡ ತಂದು ಹಚ್ಚಿದ್ದಕ್ಕೆ ಅದ್ರ ಪರಿಣಾಮ ನೋಡ್ರಿ, ಎಷ್ಟು ಸುಂದರವಾಗಿ ಅದ್ಭುತವಾಗಿ ಹಣ್ಣುಗಳು ಮುಗಿದಾವ. ವಾಸ ಅಂತ ಇಷ್ಟು ಭಾರಿ ಐತಿ, ಏನಂದ್ರೆ ಹೇಳಬಾರ್ದು, ಅಷ್ಟು ಅದ್ಭುತವಾದಂಥ ವಾಸ ನೋಡ್ರಿ. ಕಾಯಿಗಳು ಮೂಡಿ ಬಂದ ಭಾಳ ಅದ್ಭುತ. ಒಂದು ಪೂರ್ತಿ ಹರಿಯಂಗಿಲ್ಲ, ನಾನು ಕೆಲವೊಂದಿಷ್ಟು ಮಾತ್ರ ಹರಿತೀನಿ. ಹಿಡಿದ್ರಿ ಒಂದು ಡಜನ್ ಹರಿನು ಭಾಳ ಅದಾವ ಕಾಯಿ. ಇವು ಹಣ್ಣು ಹಾಕಿದ ನಂತರ ಮತ್ತೊಂದಿಷ್ಟು ಹರಿನು ಮ್ಯಾಗೆಲ್ಲ ಅದಾವು. ಅಲ್ಲಿ ಮ್ಯಾಲ ಅದಾವ. ಗಿಡ ತುಂಬ ಕಾಯಿ ಇದಾವೆ ನೋಡಿ, ಇಲ್ಲೆಲ್ಲ ತೋರಿಸ್ಬೋದು. ಇಲ್ಲಿ ಬರೋದು ಇಲ್ಲಿ ನೋಡ್ರಿ, ಗಿಡ ತುಂಬ ಕಾಯಿ ಇದಾವೆ. ಅಲ್ಲಿ ನೋಡ್ರಿ ಮ್ಯಾಗ ಅಲ್ಲಿ ಇದಾವ. ನೋಡೋಣ ಎಷ್ಟೆಲ್ಲ ಹಣ್ಣು ಹಾಕಾವ. ಇದೊಂದಿಷ್ಟು ಬಿಡಿಸೋದ ಬರ್ರಿ. ಏನು ಎಲ್ಲ ಥರ ಹಣ್ಣಪ್ಪ ನಮ್ಮ ಇದ್ರೊಳಗೆ, ಈ ಒಂದು ಗಾರ್ಡನ್ ಒಳಗೆ ಎಲ್ಲ ಥರ ಹಣ್ಣುಗಳನ್ನು ಮಾಡಿದ್ದೀವಿ. ಪೂರಿ ಮಾವಿನ ಇದು ಅಲ್ಫಾನ್ಸೋ ಮಾವಿನ ಹಣ್ಣಿದು ಏನು ರಸ ತುಂಬಿತ್ತೆ ತಯಾಗದ ನೋಡ್ರಿ. ಅಷ್ಟು ದಿನ ಅದಾವ ಹೇಳಿ. ಅಷ್ಟು ಬಾರಿ ನಾವು ಏನು ಹಣ್ಣು ಮಾಡಿದ್ರಲ್ಲ, ಹೆಂಗೆ ಹಾಕೋದು ಹಣ್ಣು ಏನು ನೋಡೋಣ. ಅದು ಎಷ್ಟದು ಇನ್ನೊಂದು ನೋಡಿ, ಇಲ್ಲೊಂದು ಐತಿಗೆ ಪೂರ್ತಿ. ಇನ್ನೆರಡು ಕಾಯಿಗೆ ಬರ್ರಿ. ನೋಡ್ರಿ, ಈಗ ಮಾವಿನಕಾಯಿ ಹರಿದಿನ ನಾನು. ಮಾವಿನಕಾಯಿ ಹರಿದ ನಂತರ ಅದನ್ನ ಹಣ್ಣು ಹಾಕುವಂಥ ವಿಧಾನ ಇದು. ಏನಂದ್ರೆ ಕೆಳಗೊಂದು ಬಾಕ್ಸ್ ತಗೋಬೇಕು, ರಟ್ಟಿನ ಬಾಕ್ಸ್. ರಟ್ಟಿನ ಬಾಕ್ಸ್ ಒಳಗಡೆ ಒಂದು ಚೂರ್ನು ಗಾಳಿ ಹೋಗಬಾರ್ದು. ಅದಕ್ಕೆ ಆ್ಯಕ್ಚುಲಿ ಹುಲ್ಲು ಹಾಕಿ ಮಾಡಬೇಕು. ಭತ್ತದ ಹುಲ್ಲು ಅಂತೇಳಿ ಹಾಕ್ತಾರೆ, ಆ ಥರ ಹುಲ್ಲು ಹಾಕಿ ಮಾಡಿದ್ರು ನಡೀತೈತಿ. ಆದರೆ ನಮ್ಮ ಕಡೆ ಹುಲ್ಲು ಇರ್ಲಿಕ್ಕಂದ್ರೆ ನೀವು ಪೇಪರ್ನು ಹಾಕಿ ಮಾಡಬಹುದು. ಈ ಥರ ಏನೈತೆ ಅಂದ್ರೆ ಒಳಗೆ ಬಾಕ್ಸ್ನಾಗ ಒಂದಿಟ್ಟು ಗಾಳಿ ಆಡಬಾರ್ದು. 3-4 ದಿನದಿಂದ 5 ದಿನ ಈ ಹಣ್ಣು ಏನದಲ್ಲ, ಇವತ್ತು ಕಾಯಿ ಇದಾವೆ ಪೂರ್ತಿ. ಇದು ಪೂರ್ತಿ ಕಲರ್ ಬಂದು ಹಣ್ಣು ಹಾಕೈತಿ. ಇದನ್ನೇನು ಮಾಡೋದಂದ್ರೆ ಪೂರ್ಣವಾಗಿ ರ್ಯಾಪರ್ ಮಾಡ್ಬೇಕಿದ್ರೆ. ಮತ್ತು ಇದು ತುಂಬ ಐತಲ್ಲ, ಇದು ಮ್ಯಾಗ ಇರಬೇಕು. ತುಂಬ ಐತಲ್ಲ ಮ್ಯಾಗ ಇರಬೇಕು. ಒಳ್ಳೆ ಕಲರ್ ಬರ್ತೈತಿ, ಒಳ್ಳೆ ಸ್ಮೆಲ್ ಬರ್ತೈತಿ. ನೋಡ್ರಿ, ಈ ಥರ ಮಾಡಿ ಒಂದೊಂದು ಹಣ್ಣನ್ನು ಇಟ್ಕೊತ ಹೋಗ್ಬೇಕಿಲ್ಲಿ. ಗಾಳಿ ಹೋತಂದ್ರೆ ಹಣ್ಣು ಕಪ್ಪು ಆಕೈತಿ. ಕಪ್ಪು ಆಗೋದ್ರ ಜೊತೆಗೆ ಕಲರ್ ಬರೋಂಗಿಲ್ಲ, ಮ್ಯಾಲೆ ಚಿಕ್ಕಿ ಚಿಕ್ಕಿ ಬರ್ತೈತಿ. ಇದು ನ್ಯಾಚುರಲ್ ಆಗಿ, ಇದರೊಳಗೆ ಯಾವುದೇ ರೀತಿ ಕೆಮಿಕಲ್ ಇಲ್ಲ, ಏನಿಲ್ಲ. ನ್ಯಾಚುರಲ್ ಆಗಿ ಮಾಡುವಂಥ ಹಣ್ಣು ಇದು. ನಾವು ಮಾಡುವಂಥ ಪ್ರೊಸೆಸ್ ಏನೈತಿಲ್ಲ, ಪೂರ್ತಿ ಪ್ಯಾಕ್ ಮಾಡಿ ಒಂದು 3-4 ದಿವಸ ಇಡಬೇಕು. ಇದನ್ನು 3-4 ದಿವಸ ಇಟ್ಟ ಬಳಿಕ ಇದು ಯಾವ ರೀತಿ ಹಣ್ಣಾಗಿದೆ ನಿಮ್ಗೆ ತೋರಿಸ್ತೀನಿ. ಈಗ ಕೆಲವೊಂದು ಕಡೆ ಕೆಲವೊಬ್ರು ಈಗ ಏನು ಮಾರ್ಕೆಟ್ನಾಗ ಹೋಗಿ ತರ್ತಾರೆ, ಮತ್ತು
ಕೆಲವ್ರ ಮನೆಗೆ ಹಣ್ಣು ಇರಂಗಿಲ್ಲಲ್ಲ ಅವ್ರು ಹೆಂಗೆ ಮಾಡಬೇಕು? ಅವ್ರು ಏನು ಮಾಡೋದು ಅಂದ್ರೆ ನಿಮ್ಮ ಮೇಲೆ ಯಾಕೆ ಪಕ್ಕದಾಗ ತೋಟ ಪಟ ಐತೆ ಅಂತ ಹೇಳ್ರಿ, ಅಲ್ಲಿ ಹೋಗ್ರಿ ನೀವು, ಹೋಗಿ ಅವ್ರ ಕಡೆ ಕೇಳ್ರಿ, ಇಲ್ಲ ನಮ್ಗೆ ಹಸಿ ಹಣ್ಣನ್ನು ಬೇಕಾಗ್ಯಾವ ಮತ್ತು ಹೆಂಗೆ ರೀ ಕೊಡ್ತೀರಿ ಅಂತ ಹೇಳಿ, ಏನು ಮಾರ್ಕೆಟ್ನಾಗ ರೇಟ್ ಐತೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಕೊಡ್ರಿ, ಸ್ವಲ್ಪ ಕಡಿಮೆ ಕೊಡ್ರಿ, ಹೆಂಗೆ ಕೊಡ್ತೀರಿ ಕೊಡ್ರಿ, ಅವ್ರು ಕೊಡ್ತಾರೆ ನಿಮ್ಗೆ ಹಣ್ಣು ಕೊಟ್ರಂದ್ರೆ ತೊಗೊಂಡು ಬರಬೇಕು. ತೊಗೊಂಡು ಬಂದು ನೀವು ಮನೆ ಒಳಗನ ಆರಾಮಾಗಿ ಈ ಥರ ಏನೈತಿ ಹಣ್ಣು ಹಾಕ್ಕೋಬೋದು. ಈ ಥರ ಇದ್ರ ಮ್ಯಾಗ ಯಾಕೆ ಸುತ್ತಂದ್ರೆ ಒಂದಕ್ಕೊಂದು ಕಾಯಿ ಹತ್ತಬಾರ್ದು. ಹಚ್ಚಿದಂದ್ರೆ ಅದ್ರದ್ದು ಏನ್ರಿ ವೈರಸ್ ಅವು ಇವು ಹತ್ತಿ ಅವು ಕಪ್ ಆಗ್ತಾವಲ್ಲಿ, ಕಪ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದ್ರನ್ನ ಹೆಚ್ಚಿ ಹಾಕಿ ಇಡಾಕತ್ತೀನಿ. ಭಾಳ ಸಿಂಪಲ್ ಪ್ರೊಸೆಸ್ ರೀ. ಎಲ್ಲ ಕೆಮಿಕಲ್ ಬಂದ ನಮ್ಮೆಲ್ಲ ವ್ಯವಸ್ಥೆಯನ್ನು ಹಾಳು ಮಾಡಿಬಿಟ್ಟಾವ. ನಾವು ಗಿಡ ಹಚ್ಚಿ ಒಂದು ಹನಿನೂ ಅದಕ್ಕೆ ಏನಪ್ಪ ಅಂದ್ರೆ ಕೆಮಿಕಲ್ ಯಾವುದೋ ಏನು ಹೊಡೆದೇ ಇಲ್ಲ. ಅಷ್ಟು 2 ವರ್ಷ ಅದನ್ನು ಗಿಡ ನಾವು ಇದನ್ನು ಮಾಡೀವಿ, ಹಾಕಿವಿ. ಗಿಡ ಹಾಕಿದ ನಂತರ ಅದು ನಮ್ಗೆ ಕೊಟ್ಟಿರೋ ಫಲ ಇದು. ಸುಮಾರು ಒಂದು 4-5 ಡಜನ್ ಅದಾವೆ ಹಣ್ಣುಗಳು. 4-5 ಡಜನ್ ಹಣ್ಣು ಈಗ ಸದ್ದ ಅದ್ರೊಳಗೆ ಅದಾವಂದ್ರೆ ವಿಚಾರ ಮಾಡಿರಲ್ಲ, ನಮಗೆ ಗಿಡ ಮರಗಳಿಂದ ಆಕ್ಸಿಜನ್ ಜೊತೆಗೆ ಇಂಥ ಕಾಸ್ಟ್ಲಿಯಷ್ಟು ಹಣ್ಣುಗಳು ಸಹಿತ ನಮ್ಗೆ ಸಿಗ್ತಾವೆ. ತುಂಬ ಏನು ಕಾಸ್ಟ್ಲಿ ಇರುವಂಥ ಹಣ್ಣುಗಳು ನಮ್ಗೆ ಸಿಗ್ತಾವೆ. ಅದನ್ನು ಮನುಷ್ಯ ನಾವು ಕೆಮಿಕಲ್ಗೆ ನಾವು ಸ್ವಲ್ಪ ಕಷ್ಟ ಬೇಡ, ನಮಗೇನು ಕಷ್ಟಪಡಲಾರ್ದೇ ಎಲ್ಲ ಸಿಗಬೇಕು ಅನ್ನುವಂಥ ಬುದ್ಧಿಯನ್ನು ಹೊಂದಿದ್ದೀವಿ ನಾವೀಗ. ಅದಕ್ಕೆ ಎಲ್ಲ ಆಗಬಾರ್ದು ರೀ. ಮನುಷ್ಯ ನಮ್ಗೆ ಎಷ್ಟು ಆಕೈತೀವಿ ಅಷ್ಟು ನಮ್ಮ ಬದುಕಿಗೆ ಹಾಕೋದಕ್ಕೆ ಚಲೋ ತಂಗೆ ಇದನ್ನು ಮಾಡ್ಕೊಳ್ಳೋದಿಲ್ಲ. ನೋಡಿ ಇದ್ರೊಳಗೆ ನೋಡಿರಿ, ಈಗೆಲ್ಲ ಪ್ಯಾಕ್ ಮಾಡಕತ್ತೀನಿ ನಾನು ಮ್ಯಾಕ್ ಹಾಕಿ. ಒಳಗಡೆನೂ ಮೊದಲು ಪೇಪರ್ ಹಾಕಿದ್ನಿ, ಮ್ಯಾಲೂ ಪೇಪರ್ ಹಾಕ್ತಾನು. ಗಾಳಿ ಒಟ್ಟು ಆಡಬಾರ್ದು. ಇದು ವಿಶೇಷನ ಅದ. ಮಾವಿನಕಾಯಿಗೆ ಹಣ್ಣು ಬರಬೇಕಾದ್ರೆ, ಕಲರ್ ಬರಬೇಕಾದ್ರೆ, ಒಳಗೆ ರುಚಿ ಬರಬೇಕಾದ್ರೆ ಯಾವುದೇ ರೀತಿಯಾದಂಥ ಗಾಳಿ ಆಡಬಾರ್ದು. ಈ ಬಾಕ್ಸ್ನ್ಯಾಗ ಗಾಳಿ ಆಡಲಿಲ್ಲ ಕಾವು ಬರಬೇಕು. ಸುಮಾರು ಒಂದು ಕಮ್ಮಿ ಅಂದ್ರೆ 4ರಿಂದ 5 ದಿವಸ ಇಡಬೇಕು. ಇದನ್ನು ಇಟ್ಟ ನಂತರ ಹೊರಗಡೆ ತೆಗೆದ ತಕ್ಷಣ ತಿನ್ನಂಗಿಲ್ಲ. ಅವಾಗ ಪೂರ್ತಿ ಕಲರ್ ಬಂದಿರಂಗಿಲ್ಲ ಅದಕ್ಕೆ. ಅದು ಒಳಗೆ ಹಣ್ಣಾಗಿರ್ತೈತೆ ಕಾಯಿ ಮತ್ತು ಸಿಹಿನೂ ಬಂದಿರಂಗಿಲ್ಲ. ಅವಾಗ ಏನು ಮಾಡ್ಬೇಕಂದ್ರೆ ನಾವು 1 ದಿವಸ ಅಥವಾ 2 ದಿವಸ ಮತ್ತೆ ಹೊರಗಡೆ ಇಡಬೇಕು. ಇಟ್ಟು ಏನು ಮಾಡ್ಬೇಕಂದ್ರೆ ಹೊರಗಡೆ ಇಟ್ಟು ಆ ನಂತರ ತಿಂದು ನೋಡ್ರಿ, ಅದು ರುಚಿನ ಬೇರೆ. ನೀವು ಕೆಮಿಕಲ್ ಹಾಕಿರುವ 100 ಹಣ್ಣು ತಿನ್ನೋ ಬದಲಿ ಕೆಮಿಕಲ್ ಮುಕ್ತವಾಗಿರುವಂಥ ಒಂದು ಹಣ್ಣು ತಿನ್ನಿರಿ. ಅದು ಆರೋಗ್ಯಕ್ಕೆ, ನಿಮ್ಮ ಮಕ್ಕಳ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಬಟ್ ಆ ಆರ್ಗ್ಯಾನಿಕ್ ಹಣ್ಣು ಹೇಳ್ತಾರಲ್ಲ, ನಾವು ಆರ್ಗ್ಯಾನಿಕ್ ಕೃಷಿ ಮಾಡಕತ್ತೀವಿ, ಅದನ್ನು ಮಾಡತ್ತೀವಿ ಅಂತ ಹೇಳಿ. ಬಟ್ ನಾವು ಏನು ಮಾಡಿರ್ತಾರೋ ಏನು ಬಿಟ್ಟಿರ್ತಾರೋ ಗೊತ್ತಿರಂಗಿಲ್ಲ. ಬಟ್ ನಿಮಗೆ ರಿಯಾಲಿಟಿನ ಬೇಕಂದ್ರೆ ಒಂದು ಗಿಡ ತಂದು ಹಚ್ಕೊರಿ. ನಿಮ್ಮ ಮನೆ ಹಿತ್ತಲ್ದಾಗ ಮುಂದೆ ಅಲ್ಲಿ ಇಲ್ಲಿ 2-3 ಗಿಡ ಹಚ್ಚಿದ್ರಿ ಅಂದ್ರೆ ನಿಮಗೆ ಸೀಸನ್ಗೆ ಸಾಕಾದಷ್ಟು ಹಣ್ಣು ಸಿಗ್ತಾವೆ, ಗ್ಯಾರಂಟಿ ಸಿಗ್ತಾವೆ. ಸೊ ಹಂಗಾಗಿ ಮಾಡ್ರಿ ಅದನ್ನು. ನೋಡಿ ಈ ಥರ ಎಲ್ಲ ಪ್ಯಾಕ್ ಮಾಡೀನಿ ಗಟ್ಟಿಯಾಗಿ. ಪ್ಯಾಕ್ ಮಾಡಿ ಇದ್ರೊಳಗೆ 1 ಡಜನ್ ಅಷ್ಟು ಹಾಕಿನಿ ನಾನೀಗ. 1 ಡಜನ್ ಹಾಕಿನಿ. ಗಾಳಿ ಆಡಲಾರ್ದ ಜಾಗದಲ್ಲಿ ಇದನ್ನಿಟ್ಟು ಒಂದು 4-5 ದಿವಸ ಆದ ಬಳಿಕ ತೆಗೆದು ತೋರಿಸ್ತೀನಿ ಯಾವ ರೀತಿ ಹಣ್ಣಾಗಿರ್ತಾವ, ಅದ್ರ ರುಚಿ ಆಗಿರ್ತದೆ. ಓಕೆ.